ಮತ್ತೋರ್ವೆ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಸ್ಯಾಂಡಿ ದೇರ ವಾರಿಯರ್ಸ್ ಪರವಾಗಿ ಇನ್ನೋರ್ವ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಸ್ಯಾಂಡಿ ಸ್ಟ್ರೈಕರ್ ಭಾಗದಲ್ಲಿ ಸ್ಯಾಂಡಿಯನ್ನ ಪರಿಚಯಿಸಿದ್ರೆ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ರೋವೆಲ್. ಬಹಳಷ್ಟು ಅನುಭವಿ ದಾಂಡಿಗ ಕೂಡ ರೋವೆಲ್. ಉಡುಪಿ ಪರಿಸರದ ಬಹಳಷ್ಟು ಅನುಭವಿ ಆಟಗಾರ ಕೂಡ. ಆರಂಭಿಕ ದಿನಗಳಲ್ಲಿ ಉಡುಪಿ ಫ್ರೆಂಡ್ಸ್ ಪರವಾಗಿ ಅದೆಷ್ಟು ಪಂದ್ಯಾಟವನ್ನು ಆಡಿದಂಥ ರೋವೆಲ್ ಸದ್ಯದ ಪರಿಸ್ಥಿತಿಯಲ್ಲೇ ದುಬೈಯಲ್ಲಿ ನಾವಿನ್ 11 ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಸ್ಯಾಂಡಿ ಸ್ಟ್ರೈಕರ್ ಭಾಗದಲ್ಲೇ ಎಸೆತಗಾರಿಕೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ದೀಪಕ್ ಮುಖೇನ ಜನ್ನು NMF ಪರವಾಗಿ ಕಾಣ್ತಾ ಇದೆ. ಮತ್ತೆ ದೀಪಕ್ 2 ಮಧ್ಯ ಮತ್ತೊಂದು ಬಿರುಸಿನ ಷಡ್ಕ. ಸ್ಯಾಂಡಿ ಮುಖೇನ ಪ್ರಥಮ ಷಡ್ಕವನ್ನ ದಾಖಲಿಸ್ತಾ ಇದ್ದಾರೆ. 6 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 6 ಹೆಚ್ಚಳ ಕಾಣ್ತಾ ಇದೆ. ಸ್ಯಾಂಡಿ ಮುಖೇನ ಫಸ್ಟ್ 6. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದೆಡೆ ದೇರಾ ವಾರಿಯರ್ಸ್, ಇನ್ನೊಂದೆಡೆ ಜನ್ನು NMF. ಉತ್ತಮ ರೀತಿಯ ಒಂದು ಆರಂಭಿಕವನ್ನ ಕಂಡುಕೊಂಡ್ರೆ ಪ್ರಥಮ ಮುಂದಿನ ಪಂದ್ಯಾಟ ಈ ಒಂದು ಮೈದಾನದಲ್ಲೇ ರೇಂಜರ್ಸ್ ವಿರುದ್ಧವಾಗಿ ಅಲ್ ಸಿತಾರಾ ಫ್ರೆಂಡ್ಸ್ ಉಡುಪಿ. ದಯವಿಟ್ಟು ಎರಡು ತಂಡದ ಕಪ್ತಾನರು ನಾಣ್ಯ ಚುಮ್ಮುಕೆಗಾಗಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ಸ್ಯಾಂಡಿ ಒಂದು ಬಲಿಷ್ಠ ಷಡ್ಕವನ್ನು ಸಿಡಿಸಿದ ಸ್ಯಾಂಡಿ ಮತ್ತೆ ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ, ಡಾಟೆಡ್ ಡೆಲಿವರಿ ದೀಪಕ್ ಮುಖೇನ. ಈ ಒಂದು ಪಂದ್ಯಾಟದಲ್ಲಿ ತೀರ್ಮಾನಿಕರಾಗಿ ಮುನಾಫ್ ಹಾಗೇನೆ ಇವರಿಗೂ ಕೂಡ ಕಟೀಲ್ ಫ್ರೆಂಡ್ಸ್ ಪರವಾಗಿ ಅಭಿನಂದನೆಯನ್ನ ನೀಡ್ತಾ ಇದ್ದಾವೆ. ಮತ್ತೆ ದೀಪಕ್ 2 ಸ್ಯಾಂಡಿ. ಮಧ್ಯ ರಿವರ್ಸ್ ಒಂದು ಪ್ರಯತ್ನಿಸಿದ್ರು ಕೂಡ ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಸತತವಾಗಿ 2 ಡಾಟೆಡ್ ಡೆಲಿವರಿ ದೀಪಕ್ ಮುಖೇನ. ತಂಡದ ಒಟ್ಟು ಮೊತ್ತ 6. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ದೀಪಕ್ 2 ಸ್ಯಾಂಡಿ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ, ಸತತವಾಗಿ 2 ಹುದ್ದರಿಯನ್ನ ಪಡೆದುಕೊಂಡಂತ ಎಸೆತಗಾರ ದೀಪಕ್. ದೇರಾ ವಾರಿಯರ್ಸ್ನ ಆರಂಭಿಕ ದಾಂಡಿಗ ವರುಣ್ ಪೂಜಾರಿ ಇನ್ನಿಂಗ್ಸ್ ಅಂತ್ಯಗೊಂಡಾಗ ಮತ್ತೋರ್ವ ಸ್ಯಾಂಡಿ. 2 ಆಟಗಾರರು ಪಂದ್ಯ ವೀಕ್ಷಣೆಯಲ್ಲೇ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು ದೀಪಕ್. ಬಲಿಷ್ಠ ಆಟಗಾರ ಸ್ಯಾಂಡಿ ಪಂದ್ಯ ವೀಕ್ಷಣೆಯಲ್ಲೇ. ಇನ್ನೋರ್ವ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಆದಷ್ಟು ಬೇಗ ದಾಂಡಿಗರ ಅಂಕಣವನ್ನು ಪ್ರವೇಶ ಮಾಡಬೇಕು. ದಯವಿಟ್ಟು ಬ್ಯಾಟ್ಸ್ಮನ್ ರೆಡಿಯಾಗಿರಬೇಕು, ಯಾಕಂದರೆ ನಮಗೆ ಸಮಯದ ಅಭಾವ ಇದೆ. ಅದೆಷ್ಟು ಪಂದ್ಯಾಟವನ್ನು ನಾವು ಈ ಒಂದು ಮೈದಾನದಲ್ಲಿ ನಡೆಸಲಿಕ್ಕಿದ್ದೇವೆ. ಪ್ರಥಮ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 6. ಈ ಒಂದು ಪಂದ್ಯಾಟ ಇನ್ನೋರ್ವ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಗಗನ್ ಸ್ಟ್ರೈಕರ್ ಭಾಗದಲ್ಲಿ ರೋವೆಲ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಗಗನ್. ಎಸೆತಗಾರಿಕೆ ಭಾಗದಲ್ಲಿ ಇನ್ನೋರ್ವ ಸುಕೇಶ್ ಭಂಡಾರಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರ ಕೂಡ. ಉಡುಪಿ ಪರಿಸರದ
ಅನುಭವಿ ಎಸೆತಗಾರ ಕೂಡ ಸುಕೇಶ್ ಭಂಡಾರಿ. ಆರಂಭಿಕ ದಿನಗಳಲ್ಲಿ ಕಟೀಲ್ ಫ್ರೆಂಡ್ಸ್ ಪರವಾಗಿ ಆಟವನ್ನಾಡಿದಂತಹ ಭಂಡಾರಿ ಈ ಬಾರಿ ಜನ್ನು NMF ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕಟೀಲ್ ಟ್ರೋಫಿಗಾಗಿ. ಮತ್ತೆ ಭಂಡಾರಿ ಟು ರೋವೆಲ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ ಕಟೀಲ್ ಟ್ರೋಫಿಗಾಗಿ. ನಿಗದಿತ ಓವರ್ಗಳ ಲೀಗ್ ಮಾದರಿಯ ಪಂದ್ಯಾಟ ಸಾಗ್ತಾ ಇದೆ. ದಿನದ ದ್ವಿತೀಯ ಪಂದ್ಯಾಟ ಜನ್ನು NMF ವಿರುದ್ಧವಾಗಿ ದೇರಾ ವಾರಿಯರ್ಸ್. ಬಲಿಷ್ಠ ದಾಂಡಿಗರು ಕೂಡ ದೇರಾ ವಾರಿಯರ್ಸ್ ಪಕೇನ. ಮತ್ತೆ ಭಂಡಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ. ಡಾಟೆಡ್ ಡೆಲಿವರಿ, ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಅಂಕಾಂಶ ಪಟ್ಟಿಯಲ್ಲಿ ತಂಡದ ಒಟ್ಟು ಮೊತ್ತ 6. ಪ್ರಥಮ ಓವರ್ನ ಮುಕ್ತಾಯ ಕಂಡಾಗ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಒಂದೆಡೆ ದೇರಾ ವಾರಿಯರ್ಸ್ನ ಬಹಳಷ್ಟು ಅನುಭವಿ ಆಟಗಾರ ಪಚ್ಚು ಕೂಡ ಈ ಒಂದು ಪಂದ್ಯಾಟವನ್ನು ಮುನ್ನಡೆಸ್ತಾ ಇದ್ದಾರೆ ದೇರಾ ವಾರಿಯರ್ಸ್ ಪರವಾಗಿ. ಹಲೋ, ದಯವಿಟ್ಟು ತೀರ್ಮಾನಿಕರು ಪಂದ್ಯಾಟವನ್ನು ನಡೆಸಿಕೊಡಿ. ಮತ್ತೆ ಭಂಡಾರಿ ಟು ರೋವೆಲ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಸುಕೇಶ್ ಭಂಡಾರಿ ಟು ರೋವೆಲ್. ಕಟೀಲ್ ಟ್ರೋಫಿಗಾಗಿ ದ್ವಿತೀಯ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಭಂಡಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ. ವೈಡ್ ಬಾಲ್, ಅತಿರಿಕ್ತ ಒಂದು ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಸ್ಕೋರ್ ಬೋರ್ಡ್ ಆನ್ 7. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಈ ಒಂದು ಪಂದ್ಯಾಟ 5 ಓವರ್ನದಾಗಿರುತ್ತದೆ. 20 ನಿಮಿಷದಲ್ಲಿ ಈ ಒಂದು ಪಂದ್ಯಾಟವನ್ನು ಇನ್ನಿಂಗ್ಸ್ ಮುಕ್ತಾಯಗೊಳ್ಳಬೇಕು. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಸಾಗ್ತಾ ಇದೆ ದೇರಾ ವಾರಿಯರ್ಸ್ ವಿರುದ್ಧವಾಗಿ ಜನ್ನು NMF. ಮತ್ತೆ ಬಲಿಷ್ಠ ದಾಂಡಿಗ ರೋವೆಲ್ ಸ್ಟ್ರೈಕರ್ ವಿಭಾಗದಲ್ಲೇ ಮತ್ತೆ ಬಿರುಸಿನ ಹೊಡೆತಕ್ಕೆ ಪ್ರಯತ್ನಿಸಿದ್ರು ಕೂಡ ಒಂಟಿ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳ. ದ್ವಿತೀಯ ಓವರ್ನ ಚಾಲ್ತಿಯ ಲೆಗ್ ಬೈ ಮುಖೇನ ಈಗಾಗಲೇ 3 ನಿಮಿಷ ಡಿಲೇ ಆಗಿದೆ. ಮತ್ತೆ ಗಗನ್ ಬಹಳಷ್ಟು ಅನುಭವಿ ದಾಂಡಿಗ ಕೂಡ ಗಗನ್ ಈ ಬಾರಿ ಆರಂಭಿಕ ದಿನಗಳಲ್ಲಿ ಯಕ್ಷ ಯೋಧ ಆಟವನ್ನಾಡಿದ್ರು ಕೂಡ ತದನಂತರ ಈ ಬಾರಿ ದೇರಾ ವಾರಿಯರ್ಸ್ ಪರವಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಸುಕೇಶ್ ಭಂಡಾರಿ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಟವನ್ನು. ಮತ್ತೆ ಭಂಡಾರಿ ಟು ಗಗನ್. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ, ಅಷ್ಟೇ ಉತ್ತಮ ರೀತಿಯ ಒಂದು ಹೊಡೆತ ಕೂಡ. ಒಂಟಿ ಓಟವನ್ನು ಬಿಟ್ಟುಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ. ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ಕಟೀಲ್ ಪ್ರೀಮಿಯರ್ ಲೀಗ್ 2025 ಸೀಸನ್ ನಂಬರ್ 14 16 ತಂಡಗಳ ಲೀಗ್ ಮಾದರಿಯ ಪಂದ್ಯಾಟವನ್ನ ನಡೆಸ್ತಾ ಇದೆ. ನಿಗದಿತ ಓವರ್ಗಳ ಲೀಗ್ ಮಾದರಿಯ ಪಂದ್ಯಾಟ ಸಾಗ್ತಾ ಇದೆ. AKW ಸ್ಪೋರ್ಟ್ಸ್ ಮೈದಾನದಲ್ಲಿ 3 ಮೈದಾನದಲ್ಲಿ ಈ ಒಂದು ಪಂದ್ಯಾಟವನ್ನ ಸಾಗ್ತಾ ಇದೆ. ಈತನ್ ಮಧ್ಯ ರೋವೆಲ್ ತನ್ ಕಂತಿನ ಪ್ರಥಮ ಷಟ್ಕ. 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 6ರ ಹೆಚ್ಚಳವನ್ನ ಕಾಣ್ತಾ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ರೋವೆಲ್ ಎಡಗೈ ಮಾದರಿಯ ಬಾಲಿಸ್ಟ್ ಆಟಗಾರರ ಕೂಡ
ಮತ್ತೆ ಸುಕೇಶ್ ಭಂಡಾರಿ ಟು ರೋವೆಲ್ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಕಟೀಲ್ ಟ್ರೋಫಿಗಾಗಿ. ದಿನದ ಪ್ರಥಮ ಪಂದ್ಯಾಟವನ್ನ ಗಲ್ಫ್ ಗೆಳೆಯರು ಕರ್ನಾಟಕ ತಂಡ ವಿಜಯನ ಕಂಡುಕೊಂಡ್ರೆ ದಿನದ ದ್ವಿತೀಯ ಪಂದ್ಯಾಟ ಸಾಗ್ತಾ ಇದೆ. ದೇರಾ ವಾರಿಯರ್ಸ್ ವಿರುದ್ಧವಾಗಿ ಜನ್ನು NMF ಮತ್ತೆ ಒಂಟಿ ಓಟವನ್ನು ಬಿಟ್ಕೊಟ್ರು. 2 ಉದ್ದರಿಯನ್ನು ಕಳ್ಕೊಂಡು ತಂಡದ ಒಟ್ಟು ಮೊತ್ತ 16. 2 ಉದ್ದರಿ ಆಘಾತದೊಂದಿಗೆ 16. ದೇರಾ ವಾರಿಯರ್ಸ್ ಪಚ್ಚು ಇವರ ಒಂದು ನಾಯಕತ್ವದಲ್ಲಿ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಬಾಲಿಷ್ಠ ಆಟಗಾರರು ಕೂಡ ವರುಣ್ ಪೂಜಾರಿ, ರೋವೆಲ್ ಪ್ರೀತ್, ಗಗನ್ ಶೆಟ್ಟಿ ಹಾಗೆಯೇ ಬಲಿಷ್ಠ ಅನುಭವಿ ಆಟಗಾರರು ಈ ಒಂದು ಪಂದ್ಯಾಟವನ್ನು ಆಡಿದ್ರೆ, ಇನ್ನೊಂದೆಡೆ ಜನ್ನು NMF ಪರವಾಗಿ ಸುಕೇಶ್ ಭಂಡಾರಿ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ಅಷ್ಟೇ ಒಂದು ಕಲಾತ್ಮಕ ಶೈಲಿ ಆಟವನ್ನು ಆಡಿದ್ರು. ಒಂಟಿ ಓಟವನ್ನು ಬಿಟ್ಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ 2 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 17, ಲಾಸ್ ಆಫ್ 2 ವಿಕೆಟ್ಸ್. ಇನ್ನುಳಿದ 18 ಎಸೆತಗಳು ಮಾತ್ರ ಬಾಕಿ ಇವೆ. ಟೆನ್ನಿಸ್ ಬಾಲ್ನ ಬಹಳಷ್ಟು ಅನುಭವಿ ಆಟಗಾರರು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದೆಡೆ ಹರೀಶ್ ಮಂಗಳೂರು ಕೂಡ ಈ ಒಂದು ಪಂದ್ಯಾಟವನ್ನು ಆಡಿದ್ರು ಪ್ರಥಮ ದಿನದಲ್ಲೇ. ಝೋನಿಯಾ ಬ್ರದರ್ಸ್ ಇವರ ಒಂದು ಪಂದ್ಯಾಟದಲ್ಲಿ ಈ ಒಂದು ಪಂದ್ಯಾಟವನ್ನು ಆಡಿದ್ರು. ಮತ್ತೆ ಒಂದು ಪಂದ್ಯಾಟ ಸಾಗ್ತಾ ಇದೆ. ಇನ್ನೂ ಕೇವಲ 18 ಎಸೆತಗಳು ಮಾತ್ರ ಬಾಕಿ ಇವೆ. ಎಸೆತಗಾರಿಕೆ ಭಾಗದಲ್ಲೇ MB ಅನ್ನ ಪರಿಚಯಿಸ್ತಾ ಇದೆ. MB ಮತ್ತೆ ಟೆನ್ನಿಸ್ ಬಾಲ್ನ ದಿಗ್ಗಜರು ಬಹಳಷ್ಟು ಅನುಭವಿ ಆಟಗಾರರು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮಿಥುನ್ ಶೆಟ್ಟಿ, ಹರೀಶ್ ಮಂಗಳೂರು, ಸಲೀಂ, ಇಲು ಹಾಗೇನೆ ಹಲವಾರು ಆಟಗಾರರು ಈ ಒಂದು ಪಂದ್ಯಾಟವನ್ನು ಆಡ್ತಾರೆ. ಹಾಗೇನೆ ಟೆನ್ನಿಸ್ ಬಾಲ್ನ ಬಹಳಷ್ಟು ಹೆಸರುವಾಸಿ ಒಂದು ಸಂಸ್ಥೆ ದಾವಣಗೆರೆಯಲ್ಲಿ ನಿನ್ನೆ ದಿನ ಫ್ರೆಂಡ್ಸ್ ಬೆಂಗಳೂರು ತಂಡ ದಾವಣಗೆರೆ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಂತ ತಂಡ ಕೂಡ. ಗಿಳಿಯಾರು ನಾಗ ಬ್ಯಾಟ್ಸ್ಮನ್ ಅನ್ನು ಪ್ರಶಸ್ತಿಯನ್ನು ಕೂಡ ಪಡೆದಂತ ಆಟಗಾರ ಕೂಡ. ಮಧ್ಯ ನೋ ಬಾಲ್ ಅತಿರಿಕ್ತ ಒಂದು ಓಟವನ್ನು ಬಿಟ್ಕೊಟ್ರು. ನೋ ಬಾಲ್. ತೃತೀಯ ಓವರ್ನ ಚಾಲ್ತಿಯಲ್ಲಿ MB ಟು ಗಗನ್. MB ಜನ್ನು NMF ಪರವಾಗಿ MB ಟು ಗಗನ್. ಮತ್ತೆ ಬಹಳಷ್ಟು ಒಂದು ಕಲಾತ್ಮಕ ಶೈಲಿ ಆಟವನ್ನ ಆಡ್ತಾ ಇದ್ದಾರೆ ಗಗನ್. ಒಂಟಿ ಓಟವನ್ನು ಬಿಟ್ಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಲಾಸ್ ಆಫ್ 2 ವಿಕೆಟ್. ತೃತೀಯ ಓವರ್ನ ಚಾಲ್ತಿಯಲ್ಲಿ MB ಬಹಳಷ್ಟು ಅನುಭವಿ ಆಟಗಾರರ ಕೂಡ. ಆರಂಭಿಕ ದಿನಗಳಲ್ಲಿ ವಿದ್ವಾರ್ ಬಾಯ್ಸ್ ಪರವಾಗಿ ಅದೆಷ್ಟು ಪಂದ್ಯಾಟವನ್ನು ಆಡಿದಂಥ MB ಈ ಬಾರಿ ಜನ್ನು NMF ಪರವಾಗಿ ಕಟೀಲ್ ಟ್ರೋಫಿಗಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ರೋವೆಲ್ ಮತ್ತೆ ಬಿರುಸಿನ ಆಟಕ್ಕೆ ಪ್ರಯತ್ನಿಸಿದ್ರು ಕೂಡ ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ತೃತೀಯ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಸಾಗ್ತಾ ಇದೆ. ದೇರಾ ವಾರಿಯರ್ಸ್ 60-70 ಮೊತ್ತವನ್ನು ದಾಖಲಿಸಿದ್ರೆ ಘನತೆ ಗೌರವದ ಮೊತ್ತ ಕೂಡ. ಯಾಕಂದ್ರೆ ಎದುರಿಸಿ ಆಡುವಂತ ತಂಡ ಜನ್ನು NMF ಬಲಿಷ್ಠ ಆಟಗಾರರು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ರೋವೆಲ್ ಕಂತಿನ ಬೌಂಡರಿ 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 4 ಹೆಚ್ಚಳವನ್ನ ಕಾಣ್ತಾ ಇದೆ ರೋವೆಲ್ ದಾಂಡಿಗನ ಮುಖೇನ. ರೋವೆಲ್ ಓರ್ವ ಬಲಿಷ್ಠ ಆಟಗಾರ ಕೂಡ. ರೋವೆಲ್ ಇರುವ ತನಕ ದೇರಾ ವಾರಿಯರ್ಸ್ ತಂಡ ನಂಬುಗೆ ಆಟಗಾರ ಕೂಡ. 60-70 ಮೊತ್ತವನ್ನ ದಾಖಲಿಸಿದ್ರೆ ಈ ಒಂದು ಪಂದ್ಯಾಟವನ್ನ ಬಹಳಷ್ಟು ಉತ್ತಮ ರೀತಿಯಾಗಿ ಜಯಿಸಬಹುದು. ಮತ್ತೆ ರೋವೆಲ್ ಸತತ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿ. ಸತತ 2 ಬೌಂಡರಿಯನ್ನ ರೋವೆಲ್ ದಾಂಡಿಗನ ಮುಖೇನ ದಾಖಲಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ MB ದುಬಾರಿ ಆಗ್ತಾ ಇದ್ದಾರೆ ಜನ್ನು NMF ಪರವಾಗಿ. ಓರ್ವ ಅನುಭವಿ ಆಲ್ರೌಂಡರ್ ಕೂಡ MB. ಅದೆಷ್ಟು ಪಂದ್ಯಾಟವನ್ನ ದುಬೈ ಪರಿಸರದಲ್ಲಿ ಆಡಿದಂತ ಓರ್ವ ಹಿರಿಯ ಆಟಗಾರ ಕೂಡ MB ಈ ಬಾರಿ ಜನ್ನು NMF ಪರವಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ.
ಕಾಟೇಲ್ ಟ್ರೋಫಿಗಾಗಿ. ರೋವೆಲ್ ಮತ್ತೆ ಮತ್ತೊಂದು ಬಿರುಸಿನ ಹೊಡೆತ, ಮತ್ತೊಂದು ಬೌಂಡರಿ, ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಬೌಂಡರಿ ರೋವೆಲ್ ಮುಖೇನ. ನಾನು ಈಗಾಗಲೇ ಹೇಳಿದ್ದೆ, ರೋವೆಲ್ ಇರುವ ನಂಬುಗಸ್ತ ಆಟಗಾರ, ಬಹಳಷ್ಟು ಪಂದ್ಯಾಟವನ್ನು ಆಡಿದಂಥ ಆಟಗಾರ ಕೂಡ. ಆರಂಭಿಕ ದಿನಗಳಲ್ಲಿ ನವೀನ್ 11 ಪರವಾಗಿ ಹಲವಾರು ಪಂದ್ಯಾಟವನ್ನು ಆಡಿದಂಥ ರೋವೆಲ್ ದುಬೈ ಪರಿಸರದಲ್ಲಿ ಕಾಟೇಲ್ ಟ್ರೋಫಿಗಾಗಿ ದೇರಾ ವಾರಿಯರ್ಸ್ ಪರವಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ಡಾಟೆಡ್ ಡೆಲಿವರಿ, ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಈಗಾಗಲೇ 3 ನಿಮಿಷ ಡಿಲೇ ಆಗಿದೆ ದೇರಾ ವಾರಿಯರ್ಸ್ ಪರವಾಗಿ. ಮತ್ತೆ ಮುಕ್ತಾಯ ಕಂಡ 3 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 31, ಲಾಸ್ ಆಫ್ 2 ವಿಕೆಟ್ಸ್. ಬಲಿಷ್ಠ 2 ಹುದ್ದರಿಯನ್ನು ಕಳ್ಕೊಂಡು ಒಂದೆಡೆ ಸ್ಯಾಂಡಿ, ಇನ್ನೊಂದೆಡೆ ವರುಣ್ ಪೂಜಾರಿ ಇರುವರು ಕೂಡ ಪಂದ್ಯ ವೀಕ್ಷಣೆಯಲ್ಲಿ ಈ ಒಂದು ಪಂದ್ಯಾಟವನ್ನು ನೋಡ್ತಾ ಇದ್ದಾರೆ. ಬಹಳ ಹಿರಿಯ ಆಟಗಾರ ಕೂಡ ಪಚ್ಚು ಈ ಒಂದು ಪಂದ್ಯಾಟವನ್ನು ಮುನ್ನಡೆಸ್ತಾ ಇದ್ದಾರೆ ದೇರಾ ವಾರಿಯರ್ಸ್ ಪರವಾಗಿ. ಹಾಗೇನೆ ಆದಷ್ಟು ಬೇಗ ತೀರ್ಮಾನಿಕರು ಕೂಡ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು, ಯಾಕಂದ್ರೆ ಹಲವಾರು ಪಂದ್ಯಾಟವನ್ನು ನಾವು ಈ ಒಂದು ಮೈದಾನದಲ್ಲಿ ನಡೆಸಲಿಕ್ಕಿದ್ದೇವೆ. ದಯವಿಟ್ಟು ಅಲ್ ಸಿತಾರ ಉಡುಪಿ ಹಾಗೆಯೇ ರೇಂಜರ್ ತಂಡದ ನಾಯಕರು ನಾಣ್ಯ ಚುಂಬಕಿಗಾಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಗ್ರೌಂಡ್ ನಂಬರ್ 2 ರೇಂಜರ್ಸ್ ವಿರುದ್ಧವಾಗಿ ಅಲ್ ಸಿತಾರ ಉಡುಪಿ ಎರಡೂ ತಂಡದ ನಾಯಕರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ನಾಣ್ಯ ಚುಂಬಕಿಗಾಗಿ. ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಕಾಣ್ತಾ ಇದೆ ಭಂಡಾರಿ, ಸುಕೇಶ್ ಭಂಡಾರಿ ಟು ಗಗನ್ ಶೆಟ್ಟಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ, ಉತ್ತಮ ರೀತಿಯ ಒಂದು ಡ್ರೈವ್ ಕೂಡ ಗಗನ್ ಶೆಟ್ಟಿ ಮುಖೇನ. ಒಂಟಿ ಓಟವನ್ನು ಬಿಟ್ಕೊಟ್ರು. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಭಂಡಾರಿ, ಕುಕ್ಕಿಕಟ್ಟೆ ಪರಿಸರದ ಬಹಳಷ್ಟು ಅನುಭವಿ ಎಸೆತಗಾರ ಕೂಡ ಭಂಡಾರಿ. ಈ ಬಾರಿ ಆರಂಭಿಕ ದಿನಗಳಲ್ಲಿ ಕಟೀಲ್ ಫ್ರೆಂಡ್ಸ್ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದಂಥ ಭಂಡಾರಿ. ತದನಂತರ ನವೀನ್ 11, ಈಗ ಜನ್ನು NMF ಪರವಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಸುಕೇಶ್ ಭಂಡಾರಿ ಟು ರೋವೆಲ್, ಎಡಗೈ ಮಾದರಿಯ ಬಹಳಷ್ಟು ಹಿರಿಯ ಆಟಗಾರ ಕೂಡ ರೋವೆಲ್. ಅದೆಷ್ಟೋ ಉಡುಪಿ ಪರಿಸರದಲ್ಲಿ ರಾಜ್ಯ ಮಟ್ಟವನ್ನ ಉಡುಪಿ ಫ್ರೆಂಡ್ಸ್ ಪರವಾಗಿ ಆಡಿದಂಥ ರೋವೆಲ್ ಈ ಬಾರಿ ದೇರಾ ವಾರಿಯರ್ಸ್ ಪರವಾಗಿ ಕಾಟೀಲ್ ಟ್ರೋಫಿಗಾಗಿ ಒಂದು ಪಂದ್ಯಾಟವನ್ನ ದೇರಾ ವಾರಿಯರ್ಸ್ ಪರವಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಸುಕೇಶ್ ಭಂಡಾರಿ ತನ್ಮಧ್ಯ ಮತ್ತೊಂದು ಬಿರುಸಿನ ಆಟವನ್ನು ಆಡಿದ್ರು ಕೂಡ ಒಂಟಿ ಓಟವನ್ನು ಬಿಟ್ಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. ಅಲ್ ಸಿತಾರ ಫ್ರೆಂಡ್ಸ್ ಉಡುಪಿ ತಂಡದ ಕಪ್ತಾನ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ನಿಮಗಾಗಿ ರೇಂಜರ್ ತಂಡದ ನಾಯಕ ಇಲ್ಲಿ ಕಾಯ್ತಾ ಇದ್ದಾರೆ. ಅಲ್ ಸಿತಾರ ಉಡುಪಿ ತಂಡದ ಕಪ್ತಾನ ಎಲ್ಲಿದ್ದರೂ ಕೂಡ ಗ್ರೌಂಡ್ ನಂಬರ್ 2 ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಮತ್ತೆ ಗಗನ್ ಬಹಳಷ್ಟು ಒಂದು ಕಲಾತ್ಮಕ ಶೈಲಿ ಆಟವನ್ನು ಆಡ್ತಾ ಇದ್ದಾರೆ ಚತುರ್ಥ ಓವರ್ನ ಚಾಲ್ತಿಯಲ್ಲೇ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ ಕೂಡ ಅಷ್ಟೇ ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಕಿಶೋರ್ ಶೆಟ್ಟಿ ಹಾಗೇನೆ ಸುನಿಲ್ ಶೆಟ್ಟಿ ಇವರ ಒಂದು ನಾಯಕತ್ವದಲ್ಲಿ ಕಟೀಲ್ ಫ್ರೆಂಡ್ಸ್ ಸತತವಾಗಿ 14ನೇ ಬಾರಿ ಕಟೀಲ್ ಪ್ರೀಮಿಯರ್ ಲೀಗ್ 2025 AKW ಸ್ಪೋರ್ಟ್ಸ್ ಮೈದಾನದಲ್ಲಿ ನಿಗದಿತ ಓವರ್ಗಳ ಲೀಗ್ ಮಾದರಿಯ ಪಂದ್ಯಾಟ ಸಾಗ್ತಾ ಇದೆ.
36, ಲಾಸ್ ಆಫ್ 2 ವಿಕೆಟ್ಸ್. ಮತ್ತೆ ಭಂಡಾರಿ ಟು ರೋವೆಲ್. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ. ಮಧ್ಯ ಫುಲ್ ಟಾಸ್ ಷಡ್ಕ. 6 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯೊಂದು ಎಸ್ತ ಕಂಡು ಕೂಡ ಫುಲ್ ಟಾಸ್. ಈ ಹಂತದಲ್ಲಿ ಇದರ ಸದುಪಯೋಗವನ್ನು ರೋವೆಲ್ ಪಡೆದ್ರು. ಯಾಕಂದ್ರೆ ರೋವೆಲ್ಗೆ ಇಂಥ ಬಾಲನ್ನು ಹಾಕಿದ್ರೆ ಖಂಡಿತವಾಗಿಯೂ ಅದನ್ನು ಬಿರುಸಿನ ಆಟವನ್ನು ಆಡಬಲ್ಲಂಥ ಆಟಗಾರ ಕೂಡ ರೋವೆಲ್. ಸಾಧ್ಯದ ಪರಿಸ್ಥಿತಿ ಬಹಳಷ್ಟು ಉತ್ತಮ ರೀತಿಯ ಒಂದು ರೋವೆಲ್ ಆಟವನ್ನು ಆಡ್ತಾ ಇದ್ದಾರೆ ದೇರ ವಾರಿಯರ್ಸ್ ಪರವಾಗಿ. ಹಾಗನೆ ಜನ್ನು NMF ಪರವಾಗಿ ಸುಕೇಶ್ ಭಂಡಾರಿ ಬಹಳಷ್ಟು ಓರ್ವ ಅನುಭವಿ ಎಸೆತಗಾರ ಕೂಡ. ಮತ್ತೊಂದು ಉತ್ತಮ ರೀತಿಯ ಒಂದು ಹೊಡೆತ ಕೂಡ ಕವರ್ಸ್ ವಿಭಾಗದಲ್ಲಿ ಒಂಟೋಟವನ್ನು ಬಿಟ್ಟುಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. 43, ಲಾಸ್ ಆಫ್ 2 ವಿಕೆಟ್ಸ್. ಮುಕ್ತಾಯ ಕಂಡ 4 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 43. ಇನ್ನು ಕೇವಲ 6 ಚೆಂಡುಗಳು ಮಾತ್ರ ಇವೆ. 50-55ರ ಮೊತ್ತವನ್ನು ದಾಖಲಿಸಿದ್ರೆ ಒಂದು ಸಾಧಾರಣ ಮೊತ್ತ, 60-65ರ ಮೊತ್ತವನ್ನು ದಾಖಲಿಸಿದ್ರೆ ಒಂದು ಘನತೆ ಗೌರವದ ಮೊತ್ತ ಕೂಡ. ರೋವೆಲ್ ತನ್ನ ವೈಯಕ್ತಿಕ 30 ಓಟವನ್ನು ದಾಖಲಿಸಿದ್ರು. 13 ಎಸೆತ, 3 ಬೌಂಡರಿ, 2 ಷಡ್ಕ. ಇನ್ನುಳಿದ ಕೇವಲ 6 ಚೆಂಡುಗಳು ಮಾತ್ರ ಬಾಕಿ ಇವೆ. ಈಗಾಗಲೇ 3 ನಿಮಿಷ ಡಿಲೇ ಆಗಿದೆ. ಅಂತಿಮ 6 ಚೆಂಡುಗಳು ಬಾಕಿ ಇವೆ. ಈಗಾಗಲೇ ಬಹಳಷ್ಟು ಅನುಭವಿ ಆಟಗಾರ ರೋವೆಲ್ ಸ್ಟ್ರೈಕರ್ ವಿಭಾಗದಲ್ಲೇ. ಬೌಲರ್ ನೇಮ್ ಜನ್ನು, ಬೌಲರ್ ನೇಮ್ ಸುಕಿ. ಇನ್ನೊಂದೆಡೆ ಇನ್ನೋರ್ವ ಹೊಸ ಎಸೆತಗಾರನ ಪರಿಚಯವನ್ನ ಮಾಡ್ತಾ ಇದೆ ಆಕಾಶ್. ಒಂದೆಡೆ ರೋವೆಲ್, ಆರಂಭಿಕ ದಾಂಡಿಗ ರೋವೆಲ್ ಈಗಾಗಲೇ 30ರ ಮೊತ್ತವನ್ನು ದಾಖಲಿಸಿದ್ರು. 13 ಚೆಂಡುಗಳ ಮುಖೇನ 3 ಬೌಂಡರಿ, 2 ಷಡ್ಕ. ಮತ್ತೆ ಆಕಾಶ್, ಮತ್ತೆ ರೋವೆಲ್. ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ಕೂಡ ಔಟ್. ಗಗನ್ ಶೆಟ್ಟಿ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆದ್ರು ಆಕಾಶ್. ಇನ್ನೊಂದೆಡೆ ರೋವೆಲ್ ಸ್ಟ್ರೈಕರ್ ವಿಭಾಗದಲ್ಲೇ 65ರ ಮೊತ್ತ.
ಓಟವನ್ನು ಬಿಟ್ಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ ಒಂದರ ಹೆಚ್ಚಳವನ್ನ ಕಾಣ್ತಾ ಇದೆ. 47 ಲಾಸ್ ಆಫ್ 3 ವಿಕೆಟ್ಸ್. ಅಂತಿಮ ಓವರ್ನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ರೋವೆಲ್, ಆಕಾಶ್ ಟು ರೋವೆಲ್. ರೇಂಜರ್ಸ್ ತಂಡದ ಕಪ್ತಾನ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬಾಲ್ ಅತಿರಿಕ್ತ ಒಂದು ಓಟವನ್ನು ಬಿಟ್ಕೊಟ್ರು ರೇಂಜರ್ಸ್ ತಂಡದ ಕಪ್ತಾನ ಹಾಗೇನೆ ಅಲ್ ಸಿತಾರ ಉಡುಪಿ. ಈ ಒಂದು ಪಂದ್ಯಾಟ ಮುಂದಿನ ಈ ಮೈದಾನದಲ್ಲಿ ನಡೀಲಿಕ್ಕಿದೆ. ಈಗಾಗಲೇ ಟಾಸ್ ಅನ್ನ ನೆರವೇರಿಸ್ತಿದ್ದಾರೆ ಪ್ರಶಾಂತ್ ಇವರು. ಮತ್ತೆ ಆಕಾಶ್ ಮತ್ತೊಂದು ಬಿರುಸಿನ ಓಟವನ್ನ ಪ್ರಯತ್ನಿಸಿದ್ರು ಕೂಡ 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲೇ 4ರ ಹೆಚ್ಚಳವನ್ನ ಕಾಣ್ತಾ ಇದೆ. ರೋವೆಲ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. 4 ಅಂಕಾಂಶ ಪಟ್ಟಿಯಲ್ಲಿ 4ರ ಹೆಚ್ಚಳವನ್ನ ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. $54 54. ಇನ್ನು ಕೂಡ 3 ಎಸೆತಗಳು ಬಾಕಿ ಇವೆ. ಮತ್ತೆ ರೋವೆಲ್ ಸ್ವಲ್ಪ ಮಟ್ಟಿಗೆ ಮತ್ತೊಂದು ಬಿರುಸಿನ ಹೊಡೆತ. ಷಡ್ಕ 60. ರೋವೆಲ್ ವೈಯಕ್ತಿಕ 45. ರೋವೆಲ್ ವೈಯಕ್ತಿಕ ಮೊತ್ತ 45. ಬಹಳಷ್ಟು ಉತ್ತಮ ರೀತಿಯ ಬಿರುಸಿನ ಆಟವನ್ನ ಆಡಿದ್ರು. ಒಂದು ಹಂತದಲ್ಲಿ ಹ್ಯಾಟ್ರಿಕ್ ಬೌಂಡರಿಯನ್ನ ಕೂಡ ಸಿಡಿಸಿದಂತ ರೋವೆಲ್ ಈಗಾಗಲೇ ಸತತ 2 ಷಡ್ಕವನ್ನ ಬಾರಿಸಿದ್ರು. ಇನ್ನು ಕೂಡ 2 ಎಸೆತಗಳು ಬಾಕಿ ಇವೆ. 60 ಲಾಸ್ ಆಫ್ 3 ವಿಕೆಟ್ಸ್. ಅಂತಿಮ 2 ಚೆಂಡುಗಳು ಬಾಕಿ ಇವೆ. ಆಕಾಶ್ ಟು ರೋವೆಲ್. ಹ್ಯಾಟ್ರಿಕ್ ಷಡ್ಕಕ್ಕಾಗಿ ರೋವೆಲ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ. ಏತನ್ಮಧ್ಯ ರನ್ಔಟ್. ರನ್ಔಟ್. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇವೆ. ಆದಷ್ಟು ಬೇಗ ದಾಂಡಿಗರು ಅಂಕಣವನ್ನು ಪ್ರವೇಶ ಮಾಡಬೇಕು. ಈಗಾಗಲೇ 3 ನಿಮಿಷ ತಡವಾಗಿದೆ ನಿಮ್ಮಿಂದ. ಪಚ್ಚು ಇನ್ನೋರ್ವ ಹೊಸ ಹಾಗೂ ಬಹಳ ಹಿರಿಯ ಆಟಗಾರ ಕೂಡ ಪಚ್ಚು ಅಂಕಣವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಬಹಳಷ್ಟು ಅನುಭವಿ ಆಟಗಾರ, ಕ್ರಿಕೆಟಿನ ಬಹಳಷ್ಟು ಪಂದ್ಯಾಟವನ್ನು ಆಡಿದಂಥ ಪಚ್ಚು ಈಗ ಧೇರಾ ವಾರಿಯರ್ಸ್ ಪರವಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಂತಿಮ ಚೆಂಡಿಗಾಗಿ ದಯವಿಟ್ಟು 2 ತಂಡದಲ್ಲಿ ಎಲ್ಲ ಆಟಗಾರರು ಕ್ಯಾಪ್ಟನ್ರಲ್ಲಿ ವಿನಂತಿ, ನಿಮ್ಮ 12ನೇ ಆಟಗಾರರನ್ನು ನೀವು ಇಲ್ಲಿ ಕಳಿಸಬೇಕು. ಇಲ್ಲದಿದ್ದಲ್ಲಿ ಯಾವುದೇ ರೀತಿಯ ಅಂಕಾಂಶ ಪಟ್ಟಿಯಲ್ಲಿ ಬದಲಾವಣೆ ಕಂಡಲ್ಲಿ ನಾವು ಜವಾಬ್ದಾರರಲ್ಲ. ಏತನ್ಮಧ್ಯ ಮತ್ತೊಂದು ಬಹಳ ಷಡ್ಕ. 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಏತನ್ಮಧ್ಯ ಮತ್ತೊಂದು ಷಡ್ಕ. ಅಂಕಾಂಶ ಪಟ್ಟಿಯಲ್ಲಿ 6ರ ಹೆಚ್ಚಳವನ್ನ ಕಾಣ್ತಾ ಇದೆ. ಪ್ರಶಾಂತ್ ಪಚ್ಚು ಬಹಳಷ್ಟು ಹಿರಿಯ ಆಟಗಾರ. ಪಚ್ಚು ಒಂದೆಸದಲ್ಲಿ ಷಡ್ಕವನ್ನ ಬಾರಿಸಿದ್ರು. ತಂಡದ ಒಟ್ಟು ಮೊತ್ತ
68ಕ್ಕೆ ಜಯಕ್ಕಾಗಿ 68 ಓಟದ ಅವಶ್ಯಕತೆ. 67 ಎಸೆತಗಳ ಮುಂದೆ 68 ಓಟದ ಅವಶ್ಯಕತೆ. ಮುಂದಿನ ವೀಕ್ಷಕ ವಿವರಣೆಯನ್ನ ಬಹಳಷ್ಟು ಆಂಗ್ಲ ಭಾಷಾದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ವೀಕ್ಷಕ ವಿವರಣೆ ನೀಡುವ ಆದಿತ್ಯ ಮಂಗಳೂರು ಇವರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ. ಅಲ್ ಸಿತಾರ ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ ಸಿತಾರ ಉಡುಪಿ ತಂಡ ಅದೃಷ್ಟದ ನಾಣ್ಯ ಚಿಮ್ಮುಕೆಯನ್ನು ಗೆದ್ದಂತ ಅಲ್ ಸಿತಾರ ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಾವು ಹೇಳಬೇಕು. ಕಟೀಲ್ ಫ್ರೆಂಡ್ಸ್ ಕಿಶೋರ್ ಶೆಟ್ಟಿ ಹಾಗೇನೆ ಸುನಿಲ್ ಶೆಟ್ಟಿ ಅವರ ಒಂದು ನಾಯಕತ್ವದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ನಡೆಸುತ್ತಿರುವಂತಹ ಒಂದು ಸಂಸ್ಥೆ ಕೂಡ ಲೀಗ್ ಮಾದರಿಯ ದ್ವಿತೀಯ ಪಂದ್ಯಾಟ ಸಾಗ್ತಾ ಇದೆ. ಒಂದೆಡೆ ಡೇರಾ ವಾರಿಯರ್ಸ್, ಇನ್ನೊಂದೆಡೆ ಜನ್ನು NMF. 4 ಓವರ್ಗಳ ಮುಕ್ತಾಯದಲ್ಲೇ 67 ಓಟವನ್ನು ಗಳಿಸಿದ್ರೆ ಜಯಕ್ಕಾಗಿ 68 ರನ್ಸ್ ಟು ವಿನ್. ಮುಂದಿನ ವೀಕ್ಷಕ ವಿವರಣೆ ಆದಿತ್ಯ ರಾವ್. ಥ್ಯಾಂಕ್ ಯು ರೂಪೇಶ್. Yes, what a match we have witnessed now from team Dhera Warriors. What a batting performance of Rowell has been come. What a cricketing stroke we have seen from the batter Rowell. From his individual score of 45 runs, given 100% for the team. We'll see, the wait is not yet over. Again, second innings is in progress. And what a target they have been given. 68 is a target in the present situation now. We'll see what will happen. Whether it will be a Zannu NMF, whether it will be team Dhera Warriors. Yes, welcoming for the match number 2 of Katil Premier League 2025 of ground number B. What a match we have witnessed and comes towards an end. The second innings is in progress. Now Zannu NMF align required. And I request the 12th man of both the teams, please be coming here for the community desk, because we required your actual presence here, because any confliction, any confusion, complication happens, we are not responsible for that. So owners of all the teams, please send your 12th man in the community desk for you. And 68 is the target with the 30 legal deliveries, and still it is, we could not see, it is not chaseable target, because in Zannu NMF line, the owner has chosen MB, the great MB as an icon. He is a man can clear the maximum by hitting his good cricketing stroke by his bat. Still match is alive. We'll see what will happen, whether Zannu NMF can chase the good target of 68. And we'll see what will happen now. We are in Katil Premier League 2025 season 4. And we are witnessing what a game, and request umpires to start the match as fast as possible, because we are waiting in the dugout. And I request the bowler name.
Naushad, the bowler. The first delivery of Naushad, one top delivery. We'll see whether it will be a first boundary will coming. Yes, it is. They are welcoming their scorecard as boundaries, and a no ball has been given by the umpire Munaf. No ball plays 4 runs, 5 runs. I mean, what a positive start for the team Zannu NMF line. Expensive drive we have seen from the batter. The Bati Sham and MB, the two brothers are playing as a striker and non striker, and Bati Sham all the way from Saudi Arabia, played for Al Biladi Sports Club Saudi Arabia, now playing for team Zannu NMF Align. Owner of Zannu NMF Align, Naushad, taken them as an icon players. Once again, one top delivery asking to slide away to the offside region. And now a scorecard have been slight changes in the scorecard. The scorecard is knowing me that 5 on the board now. 1 delivery, second down now. Once again, one top delivery. Ball is traveling on a gentle push. Finds a gap between the two fielders. A boundary. The ball is racing. What a match we are seeing. Bati Sham, you beauty. Raising the bat. Connection is perfect. 2 boundaries from his bat. The 2 dangerous batsmen, Bati Sham and MB Bairoz. The 2 players, experienced cricket players in UAE format games. They are having the capability and capacity to clear the fence by hitting their good cricketing strokes. With that boundary, the slide making the proper 100% utilization of the power play. And now Shad, the man in the bowling department, completed his second 2 deliveries, still 4 more delivery, third one now. The full toss one for Bati Sham, high up in the air, no ball given by the umpire. The square leg umpire tells that it is a no ball about to this waist. What a decision for the umpire. Hawkeye officials, UAE are being in their duty behind the wickets. As a Manaf as well as Haris are the 2 umpires who are officiating. There was a high up in the air. There was a chance of the catch if it was not a no ball. But the bowler ball in the danger point of area and a no ball called by the umpire. With that no ball, a slight scorecard has been moving towards 10 on the board. 11 on the board. We could have seen what an expensive shot we have seen from Bati Sham. The 2 brothers are being there in the batting department, MB as well as Bati Sham. An experienced campaigner for the team Zannu NMF Align. And in the history of UAE, we are witnessing the 16 teams are participating in these in the season 14 season of Katil Premier League. And now I think the bowler retired out from the bowler. Vikrant the bowler in the bowling department. Vikrant the bowler, just a chain in the bowling, though Beamer was there. After putting 2 no balls, directly the bowler will be changed. And now Manaf, the man in the umpiring career, by giving the decision. Once again, MB now joining the party with his brother. Another boundary comes. This is what MB for you. Another boundary we are coming. This is experienced MB. Always the bowlers when bowling to MB need to see that in which area he is powerful. The bowler need to change the variation of their ball because MB is not a silly player. He is having lot of experience playing for the team Vidwar Boys as being a vice captain of the team Vidwar Boys. MB the man now representing team Zannu NMF Align, the ownership of Naushad, and their is on the ownership of Vivian. And once again, finding the gap, but find the protection over there. Gentle push from his bat for the
changing the single couple into the single. Single has come from the batter over there. This type of a quality cricketing stroke is required when both the batsmen are in the form by hitting some boundaries and hitting some sixes. This rotation of strike actually required, and with that the scorecard reaches to 16 on the board. The last two more deliveries in progress now. Once again, a huge beamer, a full toss bay. Now MB joining the party. Sorry, Bati Sham is joining the party. Bati Sham, the man, picking the line and length, hitting two boundaries in the power play. Hitting 1-6 now. What scorecard we are witnessing. What the bowlers of their Warriors are doing now by giving a good total of 68 for the chase. And this is what Batisham hit the six, and it was outside the park. But now we are witnessing over here a changing of the ball. A new ball comes, and because it's still the first over, new ball is given. If it was 3 to 4 overs, it might be we are going to give a used ball for as per the rules and regulation in this prestigious tournament, Katil Premier League 2025 season 14. And we are in AKW Sports Umal Queen in the ground number 2. We are witnessing what a match over here. And now Bati Sham and Mr. MB are the two brothers. We could be seeing their batting performance. We can recognize Yusuf Pathan and Irfan Pathan in Indian cricket team. Actually, what they are doing, same Bati Sham now in the striker and region. On top now, top edge, a chance for a short third man to take the catch, and one bounce they changed now. I think so they changed the singles into the couple. 2 run has been added to the scorecard. Sorry, only a single has been taken, but I think so Batisham take the risk. We went near middle of the pitch, but MB tells that he settle off for the one single run because Batisham, the man, was in form, so need to get his strike returned in the striker end. MB called him that only single is fine, and after the over number 1, the scorecard jumps to 23. What a useful, what a expensive scorecard, what an advantage for the team Zannu NMF Align. Now in this present situation, we need to see that some good bowling spells actually required for the team. Their Warriors, they need a wicket of these two pillars of Zannu NMF. In one end, you have worn the jersey of 45, jersey of Hitman of India. Rohit Sharma actually is playing a same cricketing stroke as opener Rohit Sharma in Indian cricket. We are witnessing Bati Sham, the jersey number 45, the opener for the team Zannu NMF Align, with his brother MB, the man having some communication of cricketing stroke. 45 and 25, the two jersey worn by the two batsmen for this second match of this day. And the next match will be played between in the ground number 3. Ayan, the bowler. Ian. Ian, the bowler, who is starting. And now ಎಸ್ ಮುಂದಿನ ಪಂದ್ಯಾಕೂಟದ ನಾಣ್ಯ ಚಿಮಿಂಗನ ಗೆದ್ದುಕೊಂಡಂತ ಅಲ್ ಸಿತಾರಾ ಉಡುಪಿ ತಂಡದ ಅದೃಷ್ಟ ನಾಯಕ ನಾಣ್ಯ ಚಿಮಿಂಗನ ಆಯ್ದುಕೊಂಡಿದ್ದಾರೆ. ಈ ಪಂದ್ಯಾಕೂಟ ಆದ ನಂತರ ನಿಮ್ಮ ತಂಡಗಳು ಸಜ್ಜಾಗಿರಬೇಕಾಗಿ ಕೇಳಿಕೊಳ್ಳುತ್ತವೆ. ಮುಂದಿನ ಪಂದ್ಯಾಕೂಟ ರೇಂಜರ್ಸ್ ವಿರುದ್ಧವಾಗಿ ನಡೆಯುತ್ತಾ ಇದೆ ಅಲ್ ಸಿತಾರಾ ಉಡುಪಿ. ಅದೇ ರೀತಿ ಅಲ್ ಸಿತಾರಾ ಉಡುಪಿ ತಂಡದ ಅದೃಷ್ಟದ ನಾಯಕ ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದ್ದಾರೆ. ನಿಮ್ಮ 11 ಸ್ಕ್ವಾಡ್ ಅನ್ನು ತೊಡಗಿಸ್ಕೋಬೇಕು. ಅದೇ ರೀತಿ ಎರಡು ತಂಡಕ್ಕೊಂದು ಮನವಿಯನ್ನು ಮಾಡ್ತಿದ್ದೇವೆ. ನಿಮ್ಮ 12 ಆಟಗಾರ ಗ್ರೌಂಡ್ ನಂಬರ್ ಬಿ ಇದರ ಕಮೆಂಟ್ರಿ ವೇದಿಕೆ ಬಂದು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಾವು ಪದೇ ಇದು ನಿಮಗಾಗಿ ಮನವಿಯನ್ನು ಮಾಡ್ತಿದ್ದೇವೆ. ನಿಮ್ಮ ತಂಡದ 12 ಆಟಗಾರ ನಮ್ಮೊಂದಿಗೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮಾಮು ಬಲ್ಲೆ ओके मुश्किल नहीं आएगा.
Yes, easy running between the wickets. Some good cricketing stroke towards a deep fine leg, but finds a fielder over the deep fine leg. Fielder comes towards. And once again, slight changes in the fielding. Or we could see some fielder over there, long on fielder, having some changes where Pachu comes inside the 30-yard circle. And some strategies from the captain, Ayan, the bowler who is going to start the proceeding. First delivery was dot delivery, second was a single, and still now 4 more deliveries in progress. Third one from Ayan now. And now high up in the air, ball is traveling, MB the man. What we are witnessing from MB. Boom, that was out of the park for the 6 runs. This is what required. This is MB for you. By seeing these, the batting strategy of these two brothers, I think so they are urgency in finish offing this match. This you beauty, Mr. MB as well as Bati Sharma, the two batsmen, the striker and non-striker. This is what required. This is what we are witnessing in Katil Premier League by this Ayan once again. Now once again, one top goes for the space. Gentle push from his bat. Converting a single from his bat. Going for the second drive. But the risk was not accurate enough. Bati Sharma settled for a 1 run. With that 1 run still... once again, Ayan now to right-handed batsman Bati Sharma step forward. What is this? What a catch! This is, I think, a game changer in this pressure moment for now Zannu NMF Ilam. Always, I have been told that cricket is always an unpredictable game. Anything can happen in any situation. Till now, there was a partnership by the Bati Sharma as well as MB. But now in this situation, Bati Sharma, the man, is walking back to pavilion, and by giving his 100% for the team, we could see that his batting power in the batting lineup. But now, after the hello, bolo, kya ho gaya? भाई वो स्क्रीन में स्कोर बोर्ड नहीं दिख रहा है भाई. The super tennis cricket दिख रहा है. Score डाला ना score board. And now new man enters there. I request a batsman name. Batsman name, please. Deepak. Deepak, the batsman in the striker, and now Deepak. Now Deepak is in a batting line facing the bowler Ayan. Now he goes for a reverse sweep. What a shot that was! Third man was not able to pick the fielding line up. What was that shot? The first delivery, the first one. We have seen what a batters we are witnessing of Zannu NMFL. The first 2 over has been completed. What a scorecard! 35 on the board. Seriously, what a players we are. We could see what a owner has bidded in the bidding. Literally he have made his mind work. 68 is a target they are chasing. भाई स्क्रीन में डालो सर, स्क्रीन में नहीं आ रहे. कुछ रिप्लाई दे दो ना. इतना हम लोग बोल रहे कुछ रिप्लाई नहीं देते आप लोग. $35 on the board. And now Icon for the side is taking responsibility for their Warriors to going to ball for third over for the side of their Warriors. Sandy, one of the switch hit specialists, Sandy, is in a bowling mark. And now umpires, please fasten the match. Don't allow the players to communicate more than the 1 minute over there. Because here we are waiting in the community decks to see what happening next.
having some fielding changes over there. Wide is long on is there. Long on is there. Deep square leg has been a little bit away in the widest long on area. 5 fielders are outside the 30-yard circle over there. Now once again a over one for MB over the rotating circle. Gentle push from the batter. Rotation of strike from MB. Sensible cricketing stroke as a responsibility as an icon player for the side of Zannu NMF line. MB the man ready to send the ball outside the park. Ready to useful of his bat for the rotation of the strike. MB the man now in the non-striker region. Now in the striker region, very first ball he has been switch it, and the ball was travelled away towards the boundary. And now we'll see what will happen. The bowling strategy in this situation, the Era Warriors need to come up with their ideas. And now once again, second time. One top one for him. The ball is travelling. Boom, the beamer directly outside the park for the boundary. One bounce directly. That was a juicy one from Sandy over there. One top directly to the bat. Seriously glorious shot. No need to run for that for the batters. This is what actually we are witnessing in the ground number 2. What a match we have seen. The first match was also a neck-to-neck finish. And now here we are witnessing Zannu NMF line are eagerly waiting for the victory by hitting the cricketing stroke. After the out of Bati Sham, the new man enters Mr. Deepak, the man is mean in the strike. Now once again, same one. We'll see whether it will be a catch. No! What a shot. The clean strike. Up, away. That's a maximum. What we are seeing, the bowlers could not tie up the batting strategy of Zannu NMF line in this situation. This is what we are witnessing from the batter. These type of sixes are actually now what we are witnessing. I think so. I am seeing the highlights in the television from the batters of Zannu NMF line. Now once again, one top one. It was now slight changes, but I think so. The batsman was slightly shuffled towards offside region, and it was not the wide ball for asking the appeal by the batsmen, and it is in the proper area. Once again, some small communication from the batters when there is a turn of the ball. Some good variations that he has been ball from Sandy. And once again, top edge, high up in the air. We'll see whether it will be a wicket. Sandy goes over there. What a catch from him. This is what a screamer. That's one for the highlight reel. So literally, we can see these tomorrow as an highlights in the YouTube. What a judgment from the Sandy over there. That was high up in the air. And this is actually required. The main pillar who was in the form, now he is walking back to pavilion, and the new batter is moving now with this in his position. We'll see who will be moving over there. And 13 to go, 22 to get. 13 ಎಸೆತಗಳಲ್ಲಿ ಬೇಕಾಗ್ತಾ ಇದೆ 32 ರನ್ಗಳು. And now the new man enters. I request the batsman name, please. Zannu NMF line, please. Can you please share your batsman name? Actually, please send anyone of 13th man who knows proper name of your teammates. It will be a confusion for us. If you guys are not cooperating with this, we could not make this tournament a grand successful. Hussain the batsman. Hussain the batsman in the batting department. All the owners of 16 teams, please see to that. Please send a proper 13th man in the dugout inside the commentating desk. And in the bowling department, some changes there. Last bowler. The last one more delivery is in progress.
Now last time, we'll see what will happen in that situation. Now small turn over there. Yes, it is a comeback by the bowler of taking the wicket. Over number 3 completed. Scoreboard is in 46 on the board. Now required 12 to go. 22 to get. ಉಳಿದತ್ತ 12 ಎಸೆತಗಳಲ್ಲಿ ಬೇಕಾಗ್ತಾ ಇದೆ 22. What we are waiting. Next match of this day. Now next match of this day, the Rangers taking upon Al Sitara Friends Udupi. Al Sitara Friends Udupi have been won the toss and they have been elected to field first. Soon after this match, we're going to start the league format third match in the ground number 2 of AKW Sports Umal Queen. The Rangers having the side in the right side of the dugout, and El Sitara would be we could see in the left side of dugout. And I request umpires please fasten the match. Already 3 overs has been finished. 2 more overs is in progress now. 12 to go, 32 to get. Yes, as a scorer, manual scorer, we are having Mr. Shabad, and as cricket heroes, we are having Mr. Nitin with me, scoring in the ground number 2, helping me out for getting a proper score. And as a co-commentator, I'm having with me Mr. Ropesh Mang Udupi, in the Kannada language commentator, helping me out in the match. And Ian now once again, second time he is going to ball. Ian now to the left-handed batsman. MB there and completely beaten. No chance of bat involved from the bowling variation of Ian over there. Directly the ball bounced to the one pitch. And directly it is called as a leg by. And the third. Now once again. One top one once again. Here MB goes over there. This is what MB for you. One top. We could not find the fielder in deep third man area for that left-hander. And easy boundary we could see from the MB over there. No need to run for that MB. MB was like confused in the first delivery of Ian. What type of cricketing stroke need to be. And the second time he has picked his line and length and directly he sent the ball outside the boundary from his bat. And this is 4 valuable runs. The scorecard jumps to 50 up for Zannu NMF line from this to battage. And now once again confusing, goes across. And once again, wahaha! What a shot! This is MB, you beauty under the sunlight. MB Bairoz. Now completion tails 9 to go, 12 to get. It is a possible task for MB to give the victory for his team. We'll see MB will finish off the match in this over. Now there are Warriors, what they are doing by batting of Rowell's batting was wonderful by hitting 45 individual runs. But here we could see same format, MB the man now in the striker end region. Once again MB goes across. We'll see what will happen now. Now once again, Yambe, you beauty once again. What is this you are witnessing? It's a beamer outside the park for the 6. Back-to-back sixes. This is what now 6 required. I think so as a proper view. Yeah, actually we have witnessed no look shot from MB. This is a confident. I've already told he is playing for Vidwar Boys in UAE tournament. So only the owner of Vidwar Boys given him as a captaincy in his team. This is what Zannu NMF owner has bidded in the auction of Katil Premier League 2025 season 14. And this is what he is giving after the dismissal of his brother. After hitting 1 boundaries, 1 sixes and 2 boundaries, now the responsibility is taken from Bairos MB. Now 6 required in. 8 to go, 6 to get. We'll see whether it will the hat-trick sixes of Katil Premier League 2025. Season 14.
Now once again, see the body language. See the body language of MB. Yes, it is, but now he's running hard for the single one. We'll see whether it is possible to get a second run. Going for a single. Gentle push from the bat. There was chance of converting single into couple, but they are settled off for the single run. This is what required now. Now Newman and is having some communication over there by the two batters. And what a match we are witnessing. Next match, Rangers is taking upon Al Sitara friends Udupi. Both the players, please be ready for this match. And after the three, one top once again, high up in the air. We'll see whether it is a catch. Yes, it is. Now this is a catch, high up in the air. Proper coordination. The short mid wicket fielder runs for the catch towards his covers region. Over number 4 has been completed. Now a new man enters, Sukesh Bandari. Vikrant, the man, has taken the catch safely for his team. Now a little bit, this is what cricket we are witnessing. Once the direction of winning strategy was away to Zannu NMF. Now 6 to go. 6 to go, 5 to get now. Still the match is neck to neck. It might be anybody's game. And the bowler now for Dera Warriors need to have some good magical spell from his ball. And we'll see what will happen. My co-commentator Rupesh Udupi is witnessing the match. What a match we are witnessing, Rupesh. There was a huge target of 68 runs to chase. And we'll see what will happen in the present situation. What we can do. 6 to go. 5 to get. 6 ಎಸೆತಗಳಲ್ಲಿ ಬೇಕಾಗ್ತಾ ಇದೆ 5 6 गेंदों में 5 रन की जरूरत. आज ही बोल्ड बोर्ड आई नहीं. Now the man Rowell Preet was taking an initiative. What a batting performance we have seen from the Rowell. 45 individual score has been hit by the batsman Rowell Preet. And now he is taking the bowling mark in his hand. Now to MB. The big hard hitter MB is in the striker region. Well, we'll see who will be favored for the team. Whether the icon player of Zannu MMF will be advantage. Whether it will be Rowell will be advantage for their Warriors. Now one top one. Oh, there is a chance of run out over there. There was a chance of run out. What a slower one we are witnessing. What we are witnessing. What a match we are seeing over here. That was a slower one. MB thought that have some gentle push from the bat towards offside region because he could not find any fielders over there. If he take the single, might be rotation of strike, and Sukesh Bandari might get a good cricketing stroke. But now, and he goes once again. And with that, no man area, you beauty MB. The boundary is coming from the batter. What a match, what a neck-to-neck match. Now, 4 to go, 1 to get. What a team Zannu NMF Align is having for this Katil Premier League 2025 under the leadership of Uday Shetty and Abhi Shetty and great leadership of Sunil Shetty and Kishore Shetty. Is organized such a good match in AKW Sports Umal Queen of season 14. We are the battle between 6 teams and now one required. Still what we are witnessing, still the match is not getting an end and we are not getting the proper result of this match. Now 3 to go, I think so, and 1 run required. And we'll see whether he will make a 3 dot deliveries. If it will be a 3 dot deliveries, it will be a tie and each points will be given for each team. Once again, MB finishing up, and I think so, not happened. Yes, it is. What a match we are witnessing. MB departed. This is cricket. Cricket lover. It's always unpredictable game. That the game is called. That is cricket. And what we are witnessing now, 2 to go, 1 to get. What heartbeats are beating. All the spectators are eagerly waiting for this. 2 to go now, 1 to get. What a match we have seen. Vikrant, the man, both the couple of catches he has taken. Jersey number 1 and 8 will be favored for Dera Warriors.
Both the dugout are in the silent now. Both the teams are waiting for their victory. What a tournament we are going. Soon after this match, third league match will be going. After that, for the second league matches, over will be reducing. It will be 4 overs and no power play will be there. After third match, we are going to start a third league. After that third league match, since after the matches will be 4 overs, no power play will be there. This is a note for captain as well as the owner of all the teams who is participating in the Katil Premier League. Second league matches will be 4 overs, and please cooperate with the rules and regulations of Katil organizers. And now, we are witnessing now Sukesh Bandari and in the striker end region, Ganesh is a man is having the responsibility. 2 to go, 1 to get. What a match. What a match. We are witnessing the high voltage in the league stages of match. This is, we could see only in Katil Premier League. This type of close calls, this type of matches, this type of interest. See the 30-yard circle. See the inside the 30. Only 2 fielders are outside the 30-yard circle. Wide is long on and long on we could see outside the 30-yard circle. And now once again, yes it is. This is what wrong thing the ball Rowell is doing. And finally, the victory will be only for one team. That is Zannu NMF Align. Congratulations for getting the first victory of Katil Premier League 2025. And